ನಮಸ್ಕಾರ. ಹೇಗಿದ್ದೀರಿ ಎಲ್ಲ ಸ್ನೇಹಿತರೆ? ನಮ್ಮ ಪಕ್ಕದಲ್ಲಿರುವಂಥದ್ದು ವಾಸುಕಿ ಪರ್ವತ, ಎದುರುಗಡೆ ಇರುವಂಥದ್ದು ಚಂದ್ರ ಪರ್ವತ, ಈ ಕಡೆ ಇರುವಂಥದ್ದು ಸೀತಾಗ್ಲೇಸರಿ. ಸ್ನೇಹಿತರೆ, ಶಂಕರಾಚಾರ್ಯರು ನಡೆದು ಬಂದ ದಾರಿ ಅಂತೇಳಿ ಹೇಳಿದಾದ ಮೇಲೆ ಸಾಕಷ್ಟು ವಿಚಾರಗಳು ಹುಟ್ಟಿ ಬರ್ತದೆ. ನಮಗೆಲ್ಲ ಗೊತ್ತಿದೆ, ಶಂಕರಾಚಾರ್ಯರು ತಮ್ಮ 7 ವಯಸ್ಸಿನಲ್ಲಿಯೇ ದೇಹಾಂತ ಮಾಡಿಕೊಂಡವರು. ಅವರು ದೇಹವನ್ನು ಅಂತ್ಯ ಮಾಡಿಕೊಂಡ್ರು ಅಥವಾ ಅವರೇ ದೇಹವನ್ನು ಬಿಟ್ಟು ಹೋದ್ರ ಗೊತ್ತಿಲ್ಲ. ಆದರೆ ನನಗೆ ಇವತ್ತು 45 ವರ್ಷ. ಶಂಕರಾಚಾರ್ಯರು ಈ ರಸ್ತೆಯಲ್ಲಿ ತನ್ನ 28-30ನೇ ವರ್ಷದಲ್ಲಿ ನಡ್ಕೊಂಡು ಹೋಗಿದ್ದಾರೆ. ಅಂದರೆ ಆಗಿನ ಕಾಲದಲ್ಲಿ ಏನು ವ್ಯವಸ್ಥೆ ಇರಲಿಲ್ಲ ಹೋಗೋದಕ್ಕೆ. ಅಂದರೆ ಅವರಲ್ಲಿದ್ದಂಥ ತಪಶಕ್ತಿಯಾಗಿರ್ಬೋದು, ಸಿದ್ಧಿಯಾಗಿರ್ಬೋದು, ಅಥವಾ ನಾವು ಶಂಕರಾಚಾರ್ಯರಂತ ಏನಿರ್ತವೆ ಅವರು ಶಂಕರನ ಒಂದು ಅಂಶವೇ ಇರಬಹುದು. ಅಂಥವರಿಗೆ ಮಾತ್ರ ಸಾಧ್ಯ. ಇನ್ನು ನಾವು ಹೋಗುವಂಥ ದಾರಿ ಅಥವಾ ಕಾಲಿರ್ಬೋದು, ಕಾಲಪತ್ತರಿರ್ಬೋದು, ಅಥವಾ ಕಾಳಿಂದಿಯಾಗಿರ್ಬೋದು, ಇವೆಲ್ಲವೂ ನಮಗೆ ಎಲ್ಲೋ ಒಂದು ದಿಕ್ಕಿನಲ್ಲಿ ಹೆಸರು ಕೇಳಿದ ನೆನಪು ಬರ್ತದೆ. ರಾಮಾನಂದ ಸಾಗರ್ ಅವರ ರಾಮಾಯಣವನ್ನು ನಾವು ನೋಡುವಾಗ ಅದರಲ್ಲಿ ಲಕ್ಷ್ಮಣ ಲಂಕೆಯಲ್ಲಿ ನಮ್ಮ ಇಂದ್ರಜಿತಿನ ತಂತ್ರಗಾರಿಕೆಗೆ ಪ್ರಾಣವನ್ನು ಕಳ್ಕೊಳ್ತಾನೆ. ಆ ಸಂದರ್ಭದಲ್ಲಿ ಈ ಜಾಗೆ ನಮಗೆ ನೆನಪು ಬರ್ತದೆ. ನೆನಪು ಮಾಡ್ಕೊಳ್ಳಿ. ಕಾಲನೇಮಿ ಹನುಮಂತ ಅಮೃತ ಸಂಜೀವಿನಿ ಅಂತ ತರಲಿದ್ದಕ್ಕೋಸ್ಕರ ಹಿಮಾಲಯಕ್ಕೆ ತೆರಳ್ತಾನೆ. ಆಗ ಲಂಕಾಧಿಪತಿ ರಾವಣ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಹೇಗಾದರೂ ಮಾಡಿ ಹನುಮಂತನನ್ನು ನಿಗ್ರಹಿಸಬೇಕು, ಅವನಿಗೆ ಸಂಜೀವಿನಿ ಸಿಗದೇ ಆಗಬೇಕು ಅಂತ ಹೇಳೋ ದೃಷ್ಟಿಯಿಂದ ಇಲ್ಲಿ ಅವನ ಕಾಲನೇಮಿ ಒಬ್ಬ ರಾಕ್ಷಸನನ್ನು ನೇಮಿಸಿ ಹಿಮಾಲಯಕ್ಕೆ ಕಳಿಸಿ, ಅವ ಹನುಮಂತನಿಗಿಂತಲೂ ವೇಗದಲ್ಲಿ ಬಂದು ಇಲ್ಲಿ ಸನ್ಯಾಸಿ ರೂಪದಲ್ಲಿ ಕೂತು ಇವನ ಹನುಮಂತನನ್ನು ತಡಲಿಕ್ಕೆ ಪ್ರಯತ್ನ ಪಡ್ತಾನೆ. ಆದರೆ ಹನುಮಂತ ಯಾರು ಅಂತ ಹೇಳುವಂಥದ್ದು ಕಾಲನೇಮಿ ಗೊತ್ತಿರ್ತದೆ. ಕೊನೆಗೆ ಕಾಲನೇಮಿ ಹನುಮಂತನಿಂದ ಹತನಾಗ್ತಾನೆ. ಇದು ಕತೆ. ಈ ಕಥೆಯ ದಾರಿಯು ಜಾಗೆಯು ನಾವು ಹೋಗುವಂಥ ಜಾಗೆ ಕೂಡ ಒಂದೇ ಸ್ನೇಹಿತರೆ. ನಾನು ನಿಮಗೆ ಕಾಲನೇಮಿಯ ಕಥೆಯನ್ನು ಹೇಳುವುದು ಇದನ್ನು ಮೊದಲಾಗಿದೆ. ನಾಳೆ ದಿವಸ ನಮಗೆ ಕಾಲಪತ್ರ ಸಿಗ್ತದೆ. ಆ ಕಾಲಪತ್ತರೆ ಕಾಲನೇಮಿ ಇದ್ದ ಜಾಗ. ನಿಮಗೆ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಈ ಕಥೆಯನ್ನು ಹೇಳಿ ನಮಸ್ಕಾರ. ಜೈ ಶ್ರೀರಾಮ್.